ಇವತ್ತಿನ ವಿಡಿಯೋದಲ್ಲಿ ಮರುವಾಯಿ ಸುಕ್ಕ ಅಥವಾ ಮರುವಾಯಿ ಚಿಪ್ಪು ಗಶಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ತುಳುನಾಡು ಅಥವಾ ಕರಾವಳಿಯಲ್ಲಿ ಮರುವಾಯಿ, ಕೊಯ್ಯೂಲು ಅಂತ ಬೇರೆ ಬೇರೆ ಹೆಸರುಗಳಲ್ಲಿ ಇದನ್ನು ಕರೀತಾರೆ. ಇದೊಂದು ಸೀ ಫುಡ್ ಅಂತಲೇ ಹೇಳ್ಬೋದು. ಹೇಗೆ ಕ್ರ್ಯಾಬ್ ಅಥವಾ ಫ್ರಾನ್ಸ್ ಇರುತ್ತೋ ಅದೇ ರೀತಿ ಇದು ಕೂಡ ಒಳ್ಳೆಯ ರುಚಿ ಕೊಡುತ್ತೆ. ಚಿಪ್ಪಿನ ಒಳಗಡೆ ಇದರಲ್ಲಿ ಮಾಂಸ ಇರುತ್ತೆ. ಚಿಪ್ಪು ಸಮೇತ ಇದನ್ನು ಬೇಯಿಸ್ಕೊಂಡು ಸುಕ್ಕ ಮಾಡಿಕೊಂಡು ತಿನ್ನೋದು. ಇಲ್ಲಿ ನೋಡಿ, ಮೊದಲಿಗೆ ಈ ಮರುವಾಯಿಯನ್ನು ಹೇಗೆ ಕ್ಲೀನ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಇದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ರೆ ಒಳ್ಳೆಯದು. ಅಂದರೆ ಒಂದು 2-3 ಗಂಟೆ ಆದರೂ ನೆನೆಸಿಟ್ರೆ ಒಳ್ಳೆಯದು. ಅಂದರೆ ಹೊಯ್ಗೆ ಎಲ್ಲ ಇದ್ದರೆ ಕ್ಲೀನಾಗಿ ಅದು ಹೊರಗಡೆ ಬರುತ್ತೆ ಚಿಪ್ಪಿಂದ. ಅಥವಾ ಕೆಲವರು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆನೂ ಮಾಡ್ತಾರೆ. ನಿಮಗೆ ಟೈಮ್ ಇಲ್ಲಾಂದರೆ ಒಂದು ಅರ್ಧ ಗಂಟೆ ಆದರೂ ಇದನ್ನು ನೆನೆಸಿಟ್ರೆ ಒಳ್ಳೆಯದು. ಇಲ್ಲಿ ನೋಡಿ, ಇದನ್ನೀಗ ಕ್ಲೀನಾಗಿ ನಾವು ಮಾಡ್ಕೋಬೇಕು. ಇದು ಕೆ ಜಿ ಲೆಕ್ಕದಲ್ಲಿ ಹೇಳಲಿಕ್ಕಾಗಲ್ಲ. ಕೆಲವರು ₹1 ಒಂದು ಆ ಥರನೂ ಕೊಡ್ತಾರೆ ಇದನ್ನು. ಇಲ್ಲಿ ನೋಡಿ, ಈ ಥರ ಓಪನ್ ಮಾಡ್ಕೋಬೇಕು. ಚಿಪ್ಪನ್ನು ಕತ್ತಿ ಸಹಾಯದಿಂದ ಓಪನ್ ಮಾಡಿಕೊಂಡು ಮಾಂಸ ಇರುವ ಚಿಪ್ಪನ್ನು ನಾವು ಬೇಯಕ್ಕೆ ಹಾಕಬೇಕು. ಈ ಚಿಪ್ಪನ್ನು ಈ ಥರ ಮಧ್ಯಭಾಗ ಓಪನ್ ಮಾಡಿಕೊಂಡು ಎರಡನ್ನೂ ಒಟ್ಟಿಗೆ ಹಾಕೋತಾರೆ. ಎರಡೂ ಚಿಪ್ ಇದೆಯಲ್ಲ, ಒಂದು ಮಾಂಸ ಇರೋ ಚಿಪ್ಪು, ಇನ್ನೊಂದು ಪ್ಲೈನಾಗಿ ಕ್ಲೀನಾಗಿ ಇರುತ್ತಲ್ಲ, ಅದನ್ನು ಎರಡನ್ನೂ ಹಾಕೋತಾರೆ. ಅಂದರೆ ತುಂಬ ಪರಿಮಳ ಚೆನ್ನಾಗಿರುತ್ತೆ ಅಂತ ಕೆಲವರು ಹಾಕೋತಾರೆ. ನಾನಿಲ್ಲಿ ಒಂದು ಭಾಗ ಏನು ಮಾಂಸ ಇರುತ್ತಲ್ಲ ಆ ಭಾಗದ ಚಿಪ್ಪನ್ನು ಮಾತ್ರ ಅರ್ಧ ಭಾಗನ ಹಾಕೋತಾ ಇದ್ದೀನಿ. ಈ ಥರ ಕ್ಲೀನ್ ಮಾಡುವಾಗ ಹಾಳಾಗಿದ್ದರೆ ಎಲ್ಲ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಕತ್ತಿಯ ಭಾಗದಿಂದ ಈ ಥರ ಇದನ್ನು ಕಟ್ ಮಾಡಿ ಓಪನ್ ಮಾಡಿದರೆ ಆಯಿತು. ಬೇಗ ಬೇಗ ಇದನ್ನು ಮಾಡ್ಕೋಬೋದು ನಾವು. ನೋಡಿ, ಇಲ್ಲಿ ನಾನು ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆಯಿಂದ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು 8-9 ಬ್ಯಾಡಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಖಾರಕ್ಕೆ ಬೇಕಾದರೆ ನೀವು ಗಿಡ್ಡ ಮೆಣಸು ಬರುತ್ತಲ್ವ, ಖಾರ ಮೆಣಸು, ಅದನ್ನು ಬೇಕಾದ್ರೆ ಒಂದು 2-3 ಹಾಕೋಬೋದು. ಅಥವಾ ಒಗ್ಗರಣೆಗೆ ನೀವು ಕಾಯಿ ಮೆಣಸು, ಹಸಿಮೆಣಸು ಹಾಕೋಬೋದು. ನೋಡಿ, ಮೆಣಸು ಚೆನ್ನಾಗಿ ಉಬ್ಬಿ ಬಂದ ನಂತರ ಒಂದು 1/4 ಸ್ಪೂನಷ್ಟು ಮೆಂತೆಯನ್ನು ಹಾಕೋಬೇಕು. ಮೆಂತೆ ಮೆಣಸಿನ ಜೊತೆ ಹಾಕ್ಕೊಳ್ಳಿ. ಯಾಕಂದರೆ ಫಸ್ಟಿಗೆ ಮೆಂತೆ ಹಾಕೋಬೇಕು, ಅದು ಸ್ವಲ್ಪ ಹುರಿಯೋಕ್ಕೆ ಟೈಮ್ ಹಿಡಿಯುತ್ತೆ. ಮೆಂತೆ ಕೆಂಪು ಬಣ್ಣಕ್ಕೆ ಬಂದ ನಂತರ ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಪೆಪ್ಪರ್ ಇದೆಯಲ್ಲ, ಅದನ್ನು ಹಾಕೋಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಇದ್ರ ಜೊತೆಗೇ 2 ಸ್ಪೂನಷ್ಟು ಕೊತ್ತಂಬರಿ ಬೀಜನ ಇಲ್ಲಿ ಹಾಕೋತಾ ಇದ್ದೀನಿ. ಜೊತೆಗೇ 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರಿಬೇಕು. ಇದು ಲೈಟಾಗಿ ಘಮ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಕಲರ್ ಲೈಟ್ ಗೋಲ್ಡನ್ ಬ್ರೌನ್ ಬರುವಾಗ ಇದನ್ನು ಫ್ರೈ ಮಾಡೋದನ್ನು ನಿಲ್ಲಿಸಿದರೆ ಆಯಿತು. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದ್ರ ಜೊತೆಗೇ ಬೇರೆ ಎಲ್ಲ ಏನು ಇದಕ್ಕೆ ರುಬ್ಬಕ್ಕೆ ಹಾಕಬೇಕು ಅದನ್ನು ನಾನು ಒಟ್ಟಿಗೆ ಹಾಕ್ತಾಯಿದ್ದೇನೆ ಫ್ರೈ ಜೊತೆನೇ. ನೋಡಿ, 4-5 ಬೆಳ್ಳುಳ್ಳಿ ಎಸ್ಲ ಹಾಕೋಬೇಕು. ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೇ ಹಾಕ್ಕೊಳ್ಳಿ. ಇದನ್ನು ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿ, ಬೆಳ್ಳುಳ್ಳಿ ಈರುಳ್ಳಿ ನಂತರನೂ ನೀವು ಮಿಕ್ಸಿಗೆ ಹಾಕಿ ರುಬ್ಬುವಾಗಲೂ ಹಾಕೋಬೋದು. ಇದ್ರ ಜೊತೆನೇ ಸ್ವಲ್ಪ ಬಾಡಿಸಿದ್ರೆ ಘಮ ಚೆನ್ನಾಗಿರುತ್ತೆ. ತೆಂಗಿನೆಣ್ಣೆಯಲ್ಲೇ ಹುರಿದ್ರೆ ಮಸಾಲೆ ಎಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸಣ್ಣ ಇಡ್ಲಿ ಕಪ್ ಇರುತ್ತಲ್ವ, ಆ ಕಪ್ಪಲ್ಲಿ 1 ಕಪ್ಪಷ್ಟು ಕಾಯಿ ತುರಿಯನ್ನು ತಗೋಬೇಕು. ನೋಡಿ, ಇದು ಇಡ್ಲಿ ಕಪ್ಪು ಸಣ್ಣದು. ಇದರಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಸಾಕು, ತುಂಬ ಹಾಕೋಬೇಡಿ. ನಂತರ ತೆಂಗಿನಕಾಯಿಯನ್ನು ಕೊನೆಯಲ್ಲಿ ನಾವು ಮಸಾಲಕ್ಕೆ ಸೇರ್ಸೋಕ್ಕಿದೆ. ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಜೊತೆಗೆ ರುಬ್ಬುವಾಗ ಸಣ್ಣ ತುಂಡು ಹುಣಸೆ ಹಣ್ಣು ಹಾಕೋಬೇಕು. ತುಂಬ ಬೇಡ, ಇಷ್ಟೇ ಸಾಕು, ಸಣ್ಣ ತುಂಡು. ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿದರೆ ಆಯಿತು. ಈಗ ಒಂದು ಬಾಣಲೆಗೆ 5-6 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ನಂತರ 4-5 ಜಜ್ಜಿದ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಇದ್ದರೆ ಹಾಕ್ಕೊಳ್ಳಿ, ಇಲ್ದಿದ್ರೂ ಪರವಾಗಿಲ್ಲ, ಆಪ್ಷನಲ್ ಅದು. ಇದು ಚೆನ್ನಾಗಿ ಚಟ್ಪಟ ಅಂತ ಸೌಂಡ್ ಬರುತ್ತಲ್ಲ, ಅಷ್ಟೊತ್ತಿಗೆ ನಾವು ಈರುಳ್ಳಿಯನ್ನು ಹಾಕ್ಕೋಬೇಕು. ಬೇಕಾದರೆ ಸಾಸಿವೆ ಒಗ್ಗರಣೆಗೆ ಹಾಕ್ಬೋದು, ಒಂದು ಅರ್ಧ ಸ್ಪೂನಷ್ಟು. ನಾನಿಲ್ಲಿ ಹಾಕಿಲ್ಲ. ಈರುಳ್ಳಿ ಇಲ್ಲಿ ನಾನು 2 ತಗೊಂಡಿದ್ದೀನಿ. ಮೀಡಿಯಮ್ ಸೈಜಿನ 2 ಈರುಳ್ಳಿಯನ್ನು ಹಾಕಿದ್ರೆ ಆಯಿತು. ಸಣ್ಣಗೆ ಈ ಥರ ಕಟ್ ಮಾಡಿ ಹಾಕ್ಕೊಂಡು ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುತ್ತಲ್ಲ, ಆ ಹೊತ್ತಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿಣ ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಈ ಥರ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ನಂತರ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಏನು ಚಿಪ್ಪು ಇದೆಯಲ್ಲ, ಅಂದರೆ ಮರುವಾಯಿ ಇರುತ್ತಲ್ಲ, ಇದನ್ನು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಒಮ್ಮೆ ನಾವು 2 ಭಾಗ ಮಾಡಿದ ನಂತರ ಸ್ವಲ್ಪ ನೀರಲ್ಲಿ ಹಾಕಿ ಕ್ಲೀನ್ ಮಾಡ್ಕೋಬೇಕು. ಹೊಯ್ಗೆ ಇದ್ರೆಲ್ಲ ಕ್ಲೀನ್ ಆಗುತ್ತೆ. ಇಲ್ಲಿ 1.5 ಸ್ಪೂನಷ್ಟು ಉಪ್ಪನ್ನು ಜೊತೆಗೆ ಹಾಕ್ತಾಯಿದ್ದೀನಿ. ಅರಿಶಿಣ ಆಲ್ರೆಡಿ ನಾನು ಹಾಕಿರೋದ್ರಿಂದ ಪುನಃ ಹಾಕ್ತಾಯಿಲ್ಲ. ಒಗ್ಗರಣೆಗೆ ಮೊದಲೇ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಈ ಒಗ್ಗರಣೆ ಇದ್ರ ಜೊತೆ ಸರಿಯಾಗಿ ಸೇರಿಕೊಳ್ಬೇಕು. ಹಾಗಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡಬೇಕು. ಇದು ಸ್ವಲ್ಪ ಹೊತ್ತು ಬೇಯಬೇಕು, ಒಂದು 5 ನಿಮಿಷ ಸಾಕಾಗುತ್ತೆ, ಜಾಸ್ತಿ ಹೊತ್ತೇನು ಬೇಡ ಇದಕ್ಕೆ. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ, ನೀರು ಬಿಟ್ಟಿದೆ ನೋಡಿ ಸ್ವಲ್ಪ. ಇದನ್ನು 1 ರೌಂಡ್ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನುಣ್ಣಗೆ ರುಬ್ಬಿರುವಂಥ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ಮಸಾಲ ತುಂಬ ತೆಳುವಾಗಿ ರುಬ್ಬಾರ್ದು, ಸ್ವಲ್ಪ ದಪ್ಪವಾಗಿ ರುಬ್ಬಬೇಕು. ಈ ಥರ ಮಸಾಲಾನ ಹಾಕ್ಕೊಳ್ಳಿ. ಈ ಹೊತ್ತಲ್ಲಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಈ ಹೊತ್ತಲ್ಲಿ ಹಾಕ್ಕೋಬೋದು ಒಗ್ಗರಣೆಗೆ.
ಮಸಾಲ ಹಾಕಿದ ನಂತರ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಪುನಃ ಮಿಕ್ಸಿ ಜಾರಿದ ನೀರನ್ನು ಹಾಕ್ಕೊಂಡು ಮಸಾಲದ ಹದ ಸರಿ ಮಾಡ್ಕೋಬೇಕು. ತೀರ ದಪ್ಪನೂ ಇರಬಾರ್ದು, ಹಾಗೆಯೇ ತೀರ ತೆಳುವೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ತುಂಬ ತೆಳುವಾದ್ರೂ ನಿಮಗದು ಸುಕ್ಕ ಚೆನ್ನಾಗಿ ಬರೋದಿಲ್ಲ. ಈ ಥರ ಹದ ನೋಡ್ಕೊಳ್ಳಿ. ನಾನು ಸ್ವಲ್ಪ ಇದು ಮಸಾಲ ದಪ್ಪ ಇದೆ ಅಂತ ಪುನಃ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲದ ಹದನ ಸರಿ ಮಾಡ್ಕೊಂಡಿದ್ದೀನಿ. ಹದ ಎಲ್ಲ ಸರಿ ಮಾಡಿಕೊಂಡು ನಂತರ ಕುದಿಯೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಮಸಾಲ ಚಿಪ್ಪಿನಲ್ಲಿ ಸೇರಿಕೊಂಡು ಉಪ್ಪು ಖಾರ ಎಲ್ಲ ಆ ಚಿಪ್ಪಿಗೆ ಚೆನ್ನಾಗಿ ಸೇರಬೇಕು. ಆಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಹಸಿ ವಾಸನೆ ಎಲ್ಲ ಮಸಾಲದು ಹೋಗಬೇಕಲ್ವ, ಹಾಗಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಈ ಥರ ಕುದಿ ಬರೋಕ್ಕೆ ಬಿಡಬೇಕು. ನೋಡಿ, ಇದೀಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಹೊತ್ತಲ್ಲಿ ನೀವು ಉಪ್ಪಿನ ಹದ ನೋಡಿ ಸರಿ ಮಾಡ್ಕೊಳ್ಬೇಕು. ತುಂಬ ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗಬಾರ್ದು. ಸೀ ಫುಡ್ಗೆಲ್ಲ ಉಪ್ಪು ಸ್ವಲ್ಪ ಕಮ್ಮಿನೇ ಇರಬೇಕು. ಇಲ್ಲಿ ನೋಡಿ, ಈಗ ಚೆನ್ನಾಗಿ ಮಸಾಲ ಕುದೀತಾ ಇದೆ. ಮತ್ತು ಈ ಹೊತ್ತಲ್ಲಿ ಅರ್ಧ ತೆಂಗಿನಕಾಯನ್ನು ಇದಕ್ಕೆ ತುರಿದು ಹಾಕ್ಕೋಬೇಕು. ಒಂದು ಮೀಡಿಯಮ್ ಸೈಜಿನ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯನ್ನು ತುರ್ಕೋಬೇಕು. ನಂತರ ಇದನ್ನು ಇದಕ್ಕೆ ಸೇರಿಸ್ಕೋಬೇಕು. ನಾನು ಇದನ್ನು ಏನು ಫ್ರೈ ಮಾಡ್ಕೊಂಡಿಲ್ಲ, ಎಣ್ಣೆಯಲ್ಲಿ ಡೈರೆಕ್ಟಾಗಿ ತುರಿದು ಹಾಕ್ತಾಯಿದ್ದೀನಿ. ಇದನ್ನೀಗ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿದರೆ ಆಯಿತು. ಇದನ್ನು ನಾವು ನಾರ್ಮಲಾಗಿ ಈ ಥರ ರೈಸ್ ಜೊತೆನೇ ಹಾಕ್ಕೊಂಡು ತಿನ್ಬೋದು, ಅಥವಾ ಯಾವುದಕ್ಕಾದರೂ ನೆಂಚ್ಕೊಂಡು, ಅಂದರೆ ದೋಸೆ ಅಥವಾ ನೀರು ದೋಸೆ ಯಾವುದಕ್ಕೆ ಬೇಕಾದರೂ ಈ ಥರ ಮಸಾಲ ಇದ್ದರೆ ಹಾಕ್ಕೊಂಡು ತಿನ್ಬೋದು. ನೋಡಿ, ಮಸಾಲನೇ ಇದೆ, ಹಾಗೆ ಸ್ವಲ್ಪ ಸುಕ್ಕ ಥರನೂ ಇದೆ. ಈ ಥರ ಸೇಮ್ ಚಿಕನನ್ನು ನೀವು ಮಾಡ್ಕೊಂಡು ನೋಡ್ಬೋದು. ಆಲ್ರೆಡಿ ನಾನು ವಿಡಿಯೋ ಚಿಕನ್ ಚಿಪ್ಪು ಗಶಿ ಅಂತ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಬೋದು ನನ್ನ ವೀಣಾ ಸತೀಶ್ ಕುಕ್ಕಿಂಗ್ ಚಾನಲಲ್ಲಿ. ಈಗ ಇದನ್ನು ಮಿಕ್ಸ್ ಮಾಡಿ 1 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಅಂದರೆ ತೆಂಗಿನಕಾಯಿ ತುರಿ ಏನಿದೆ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ, ಅದಕ್ಕೋಸ್ಕರ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಇದು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿದ್ರಾಯಿತು. ಸೂಪರಾದ ಮರವಾಯಿ ಸುಕ್ಕ ರೆಡಿ ಆಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಈ ಸುಕ್ಕನ ಮಾಡ್ತಾರೆ. ಇದನ್ನೇ ನೀವು ನಾನು ಆಲ್ರೆಡಿ ಮಸಾಲೆ ಎಲ್ಲ ರೆಡಿ ಮಾಡಿದ್ದೀನಲ್ವ, ಕಾಯಿ ಹಾಗೆಯೇ ಬ್ಯಾಡಗಿ ಮೆಣಸು, ಕೊತ್ತಂಬರಿ, ಜೀರಿಗೆ ಎಲ್ಲ ಇದನ್ನೆಲ್ಲ ರೋಸ್ಟ್ ಮಾಡಿದ ನಂತರ ಅದನ್ನು ಡ್ರೈ ಪುಡಿ ಮಾಡಿದ ನಂತರ ಒಗ್ಗರಣೆ ಇಟ್ಟು ಅದನ್ನು ಹಾಕಿ ಕಾಯಿ ಹಾಕಿನೂ ಮಿಕ್ಸ್ ಮಾಡ್ತಾರೆ. ಆದರೆ ನಾನು ಈ ಥರ ಮಾಡ್ತೀನಿ. ಸ್ವಲ್ಪ ಮಸಾಲ ಎಲ್ಲ ಇದ್ದರೆ, ಈ ಮರುವಾಯಿ ಅಂತ ಹೇಳ್ತೀವಲ್ವ, ಇದು ಹೆಚ್ಚಾಗಿ ಮಳೆ ಟೈಮಲ್ಲೆಲ್ಲ ಜಾಸ್ತಿಯಾಗಿ ಸಿಗುತ್ತೆ. ಸೀಸನಲ್ ಫುಡ್ ಅಂತಲೇ ಇದನ್ನು ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ಇದು ಮಾಡೋದು ತುಂಬ ಸುಲಭ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇದು ಕರಾವಳಿಯ ಒಂದು ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಸಾಂಪ್ರದಾಯಿಕ ಅಡುಗೆ ಇದು, ತುಂಬ ರುಚಿಯಾಗಿರುತ್ತೆ. ಸೀ ಫುಡ್ಗಳಲ್ಲಿ ಇದು ಒಂದು. ಎಲ್ಲ ಕರಾವಳಿ ಉಡುಪಿ ಭಾಗಗಳಲ್ಲಿ ಈ ಟೈಮಲ್ಲಿ ಹೆಚ್ಚಾಗಿ ಈ ರೆಸಿಪಿಯನ್ನು ಟ್ರೈ ಮಾಡೇ ಮಾಡ್ತಾರೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.